ಕರ್ನಾಟಕ ಧಾರವಾಡ ಜಿಲ್ಲೆಯ ಬಹು ಸಮಸ್ಯೆಯಿಂದ ಕಾಡ್ತಕ್ಕಂಥ ಬೆನ್ನಿಹಳ್ಳ ಮತ್ತು ತುಪ್ರಿಹಳ್ಳ ಈ ಕಾಮಗಾರಿಯನ್ನ ನಾವೇ ಮಾಡಿದ್ದೇವೆ ಅನ್ನುವಂಥದ್ದಕ್ಕೆ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ನಾನು ಖಂಡನೆ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಇದು ಬೆನ್ನಿಹಳ್ಳ ಮತ್ತು ತುಪ್ರಿಹಳ್ಳ ಮತ್ತು ಬಿಜಾಪುರದ ದೋಣಿ ಹಳ್ಳವನ್ನು 2009 ಮತ್ತು 10ರಲ್ಲಿ ಹಿಂದಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಹಿಂದಿನ ಸಭಾಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರು, ವೀರಣ್ಣ ಮತ್ತಿಕಟ್ಟಿಯವರು, ಬಸವರಾಜ ಬೊಮ್ಮಾಯಿಯವರು, ಇವತ್ತಿನ ಕೇಂದ್ರ ಮಂತ್ರಿಯಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಒಟ್ಟಾಗಿ ತೀರ್ಮಾನವನ್ನು ತೆಗೆದುಕೊಂಡ ಮೇಲೆ ಈ ಮೂರು ಹಳ್ಳಗಳನ್ನು ಬೃಹತ್ ನೀರಾವರಿಗೆ ವಹಿಸ್ತಕ್ಕಂಥ ಕೆಲಸವನ್ನ ಮೊದಲನೇ ಅಡಿಪಾಯವನ್ನು ಹಾಕಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ. ಮತ್ತು ಅದಾದ್ಮೇಲೆ ಅದಕ್ಕೆ ಪರಮಶಿವಯ್ಯ ಅನ್ನುವಂಥ ನೀರಾವರಿ ತಜ್ಞರನ್ನ ಅದಕ್ಕೆ ನೇಮಕ ಮಾಡಿ ಆ ವರದಿ ಆಧಾರದ ಮೇಲೆ EI ಟೆಕ್ನಾಲಜಿ ಅನ್ನುವಂಥ ಒಂದು ಏಜೆನ್ಸಿಗೆ ದುಡ್ಡು ಬಿಡುಗಡೆ ಮಾಡಿಸ್ತಕ್ಕಂಥದ್ದು ಬಿಜೆಪಿ ಸರ್ಕಾರ. ಇದಾದ ಮೇಲೆ ತುಪ್ರಿಹಳ್ಳಕ್ಕೆ 312 ಕೋಟಿ ರೂಪಾಯಿನ ಇವತ್ತು ಬಿಡುಗಡೆ ಮಾಡಿ ಇವತ್ತು ಆ ಕಾಮಗಾರಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ. ಇವತ್ತು ಬೆನ್ನಿಹಳ್ಳದ ಕಾಮಗಾರಿಗೆ ಸುಮಾರು 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರ್ತಕ್ಕಂಥದ್ದಕ್ಕೆ ನಾನು ಕಾಂಗ್ರೆಸ್ನವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅದೇ ರೀತಿ ಇದು 1610 ಕೋಟಿ ರೂಪಾಯಿ ಬೆನ್ನಿಹಳ್ಳದ ಒಂದು ಪೂರ್ಣ ಕಾಮಗಾರಿ ಆಗ್ಬೇಕನ್ನುವಂಥ ಒತ್ತಾಯ ಕೂಡ ಮಾಡ್ತೇನೆ. ಅಂದರೆ 141 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೆನ್ನಿಹಳ್ಳವನ್ನು ಕೇವಲ ಕಾಟಾಚಾರಕ್ಕಾಗಿ 200 ಕೋಟಿ ರೂಪಾಯಿ ಅನ್ನೋ ದುಡ್ಡನ್ನು ಸೀಮಿತ ಪ್ರದೇಶಕ್ಕೆ ಇವತ್ತು ಕಾಮಗಾರಿ ಮಾಡ್ತಕ್ಕಂಥದ್ದು ಅದು ಮುಂದಿನ ದಿವಸದಲ್ಲಿ ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಅದು 4 ಜಿಲ್ಲೆಯ ಸಮಸ್ಯೆ ಅದು. ಅಂದರೆ ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ. ಅಂದರೆ ಬೆನ್ನಿಹಳ್ಳ ಹುಡ್ತಕ್ಕಂಥದ್ದು ಹಾವೇರಿ ಜಿಲ್ಲೆ ಶಿಗ್ಗಾಂವದಲ್ಲಿ, ಅದು ಕೊನೆ ಆಗ್ತಕ್ಕಂಥದ್ದು ಮೆಣಸ್ಕಿ ಬಾಕೆ ಅನ್ನೋಂಥ ಊರಿಗೆ ಕೊನೆ ಆಗ್ತಕ್ಕಂಥದ್ದು. ಇವತ್ತು ಪೂರ್ಣ ಕಾಮಗಾರಿಗೆ 1610 ಕೋಟಿ ರೂಪಾಯಿ ಅಂತೇನು ವರದಿ ಆಗಿದೆ. DPR ಅನ್ನು ಮಾಡ್ತಕ್ಕಂಥ ಕೆಲಸ ಏನಾಗ್ತಾ ಇದೆ, ಇವತ್ತು ಅದನ್ನ ಪೂರ್ಣವಾಗಿ ಬೆನ್ನಿಹಳ್ಳದ ಕಾಮಗಾರಿಯನ್ನ ನಾವು ಮಾಡ್ತೇವೆ ಅನ್ನುವಂಥದ್ದನ್ನ ಘೋಷಣೆ ಮಾಡ್ಬೇಕನ್ನುವಂಥ ಒತ್ತಾಯ ಮಾಡ್ತೇವೆ. ಅದು ಕೇವಲ ಕೇಂದ್ರ ಸರ್ಕಾರಕ್ಕೆ, ಪ್ರಹ್ಲಾದ್ ಜೋಶಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಬೊಟ್ಟು ಮಾಡೋದಲ್ಲ. ಹಿಂದೆ ಸ್ಥಳಾಂತರ ಪುನರ್ವಸತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಯಾರಿಗೂ ಬೊಟ್ಟು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇವತ್ತು ಮನೆಗಳನ್ನ ಕಟ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರ ಮೇಲೆ ಆರೋಪ ಕೂಡ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತು ತುಪ್ರಿಹಳ್ಳಕ್ಕೆ 312 ಕೋಟಿ ರೂಪಾಯಿ ಬೇಕು ಅಂತ ಇವತ್ತು ವರದಿ ಕೊಟ್ಟಾಗ ಆ 312 ಕೋಟಿ ರೂಪಾಯಿಗೆ ನಾವು ಅನುಮೋದನೆ ಕೊಟ್ಟಿದ್ದೇವೆ. ಇವತ್ತು 150 ಕೋಟಿ ಕಾಮಗಾರಿ ಇವತ್ತು ನರೇಂದ್ರ ಮೋದಿ ಅವರ ಒಂದು ಭೂಮಿ ಪೂಜೆಯನ್ನು ಅವ್ರು ಮಾಡಿರ್ತಕ್ಕಂಥದ್ದು. ಇವತ್ತು ಮುಂದೆ 2.5 ವರ್ಷ ಆದರೂ ಕೂಡ ಆ ಕಾಮಗಾರಿ ಇವತ್ತು ಆಗದೆ ಇರ್ತಕ್ಕಂಥದ್ದನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ನೋಡ್ತಕ್ಕಂಥದ್ದು. ಇದು ಜನರ ರಕ್ಷಣೆಗಾಗಿ, ರೈತ ಬೆಳೆದಿರ್ತಕ್ಕಂಥ ಬೆಳೆ ರಕ್ಷಣೆಗಾಗಿ ಇವತ್ತು ಊರುಗಳು ಉಳಿಬೇಕಪ್ಪ ಅಂದ್ರೆ ಬೆನ್ನಿಹಳ್ಳ ಪೂರ್ಣ ಆಗ್ಬೇಕು ಅನ್ನುವಂಥ ಒತ್ತಾಯವನ್ನ ಇವತ್ತಿನ ಸರ್ಕಾರಕ್ಕೆ ನಾನು ಮಾಡ್ತೇನೆ. ಯಾಕಪ್ಪ ಅಂದ್ರೆ ಅನೇಕ ಜೀವಗಳು ಹೋಗಿದ್ದಾವೆ, ಅನೇಕ ಬೆಳೆಗಳು ಹಾಳಾಗಿದ್ದಾವೆ, ಅನೇಕ ಊರುಗಳನ್ನ ನಾವು ಸ್ಥಳಾಂತರ ಮಾಡಿದ್ದೇವೆ ಹಿಂದಿನ ಸರ್ಕಾರದಲ್ಲಿ. ಇವೆಲ್ಲವನ್ನು ಕೂಡ ಈ ಕಾಂಗ್ರೆಸ್ನವರು ತಿಳ್ಕೋಬೇಕು. ಇವತ್ತು ಸ್ಥಳೀಯ ಶಾಸಕರು ಹೇಳ್ತಾರೆ, ತುಪ್ರಿಹಳ್ಳಕ್ಕೂ ನಾನು ದುಡ್ಡು ತೊಗೊಂಬಂದೆ, ಬೆನ್ನಿಹಳ್ಳಕ್ಕೂ ನಾನು ಇವತ್ತು ನೀರಾವರಿ ಇಲಾಖೆಗೆ ಅದನ್ನ ವಹಿಸದೆ ಹೋಗಿದ್ರೆ ನಿಮ್ಗೆ ದುಡ್ಡು ಇವತ್ತು ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಇತ್ತಾ? ಇವತ್ತು ನೋಡಿ, ನಾ ಸರ್ಕಾರದ ಯಾವ ಸಂದರ್ಭದಲ್ಲಿ ಏನೇನು ಆಗಿದೆ ಅನ್ನುವಂಥದ್ದನ್ನ ಸಂಪೂರ್ಣ ದಾಖಲೆ ಇವತ್ತು ಮಾಧ್ಯಮದವರಿಗೆ ನಾನು ಕೊಡ್ತಾ ಇದ್ದೀನಿ. ಅಂದ್ರೆ ಯಾವ ಸಂದರ್ಭದಲ್ಲಿ ಈ ಕಾಮಗಾರಿಗೆ ಏನೇನು ಆಯ್ತು ಅನ್ನುವಂಥ ಇತಿಹಾಸವನ್ನು ಕೂಡ ಇವತ್ತು ನಾನು ಕೊಡ್ತಾ ಇದ್ದೀನಿ. ಅದನ್ನ ನನ್ನ ಒತ್ತಾಯ ಇಷ್ಟೇ. ಇವತ್ತು ಕೇವಲ 200 ಕೋಟಿ ರೂಪಾಯಿಯನ್ನ ಒಂದು ಭಾಗದಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ಆಗಬಾರ್ದು. ಸಂಪೂರ್ಣ 1610 ಕೋಟಿ ರೂಪಾಯಿಗೆ ತಾವೇನು ಸರ್ಕಾರ ವರದಿ ಕೊಟ್ಟಿದೆ ಆ ಪೂರ್ಣ ಕಾಮಗಾರಿಯನ್ನ ಈ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅದನ್ನ ಮುಂದೆ ನಾವು ಮಾಡ್ತೇವೆ ಅನ್ನುವಂಥದ್ದನ್ನ ರೈತರಿಗೆ ಹೇಳ್ಬೇಕು ಅನ್ನುವಂಥ ಒತ್ತಾಯ ಮಾಡ್ತೀವಿ.